ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತೀರಾ? ಇವತ್ತು ಬಂದು ನಾನು ಎರಡನೇ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ. ಸೊ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಳ್ತಾನೆ ಇದ್ವಿ, ಬಟ್ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಫೈನಲಿ ಎಲ್ಲರೂ ಇನ್ವೈಟ್ ಮಾಡಿದ್ದಾರೆ ಅಕ್ಕ. ನಾವೆಲ್ಲರೂ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ, ಅಕ್ಕ ಆ್ಯಂಡ್ ಅಮ್ಮ ಬಾವ ಎಲ್ಲರೂ ಹೋಗ್ತಾ ಇದ್ದೀವಿ. ಮಕ್ಕಳು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀವಿ, ಎಲ್ಲರೂ ಫುಲ್ಲು ಖುಷಿ ಆಗಿಬಿಟ್ಟಿದ್ದಾರೆ. ಮಕ್ಕಳು ಅಷ್ಟೇ. ಹೊರಗಡೆ ಹೋಗೋದು ಅಂದರೆ ಗೊತ್ತಿದೆಯಲ್ಲ, ಮಕ್ಕಳು ಏನು ಫುಲ್ ಎಂಜಾಯ್ ಮಾಡ್ತಾರೆ, ಏನೋ ಒಂಥರ ಖುಷಿ ಅವರಿಗೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ. ಓಕೆ, ವ್ಲಾಗ್ನ ಹೀಗೆ ನೋಡ್ತಾ ಇರಿ, ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಅಕ್ಕ ಮನೆಗೆ ಹೋದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಫೈನಲಿ ಅಕ್ಕ ಮನೆಗೆ ರೀಚ್ ಆದ್ವಿ. ಟೈಮೇ ಆಗೋಯ್ತು, 8 o'clock, 8:30 ಹಾಗೆ ಹೋಯ್ತು ಬರೋದು. ಟ್ರಾಫಿಕ್ ಜಾಮ್ ತುಂಬಾ ಇದೆ. JP ನಗರ ಅಲ್ವಾ, ತುಂಬ ದೂರನೇ ಅಲ್ವಾ, ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು. ಬಂದು ಫೋನ್ ಮಾಡ್ತಾನೆ ಇದ್ರು, ಎಲ್ಲಿದ್ದೀರಾ ಬೇಗನೆ ಹೊರಡಿ ಅಂತ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು. ಬಟ್ ಎಲ್ಲರೂ ಸೊ ಆ ದಿನ ಡ್ಯೂಟಿ ಎಲ್ಲ ಮಾಡಿ ಮುಗಿಸ್ಕೊಂಡು ಬರಬೇಕಲ್ವ, ಹಾಗಾಗಿ ಎಲ್ಲರೂ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ನಂತರ ನಾವು ರೆಡಿ ಆಗಿ ಇವಾಗ ಜಸ್ಟ್ 8:30ಗೆಲ್ಲ ಅಕ್ಕ ಮನೆಗೆ ರೀಚ್ ಆದ್ವಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ಇಲ್ಲಿ ನನಗೆ ಸರ್ಪ್ರೈಸ್, ಅಕ್ಕ ಸರ್ಪ್ರೈಸ್ ನನ್ನ ಬರ್ಡೇ ಸೆಲೆಬ್ರೇಷನ್ ಕೂಡ ಈ ವ್ಲಾಗಲ್ಲೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನಾನಂತೆ ಎಕ್ಸ್ಪೆಕ್ಟೇಷನ್ ಮಾಡೇ ಇರಲಿಲ್ಲ, ಅಕ್ಕನೂ ಸಹ ನನಗೆ ಬರ್ಡೇ ಇಲ್ಲೇ ಸೆಲೆಬ್ರೇಷನ್ ಮಾಡ್ತಾರೆ, ಕೇಕ್ ಕಟ್ಟಿಂಗ್ ಮಾಡಿಸ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಸೊ ಫೈನಲಿ ಸೊ ಹ್ಯಾಪಿ, ತುಂಬಾ ಖುಷಿ ಆಯಿತು ನನಗಂತೂ. ಅಕ್ಕ ಮನೆಗೆ ಬಂದಮೇಲೆ ನನಗೂ ತುಂಬಾ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ. ಸೊ ನಾವು ಬಂದಿದ್ದು ಸ್ಯಾಟರ್ಡೆ ನೈಟ್ ಬಂದ್ವಿ ಆ್ಯಂಡ್ ಸಂಡೇ ಫುಲ್ ಡೇ ಇದ್ದು ನಾವು ಸಂಡೇ ಸಂಜೆ ಹೊರಟ್ವಿ. 2 days ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಅಕ್ಕ ನನಗೆ ರೆಡಿಯಾಗಿ ಬಾ ನೀನು ನೀಟಾಗಿ ಅಂತ, ನಾನು ನಾರ್ಮಲ್ ಸೊ ಸಿಂಪಲಾಗಿರೋದು ಏನಾದರೂ ಒಂದು ಪ್ಯಾಂಟ್ ಶರ್ಟ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅಕ್ಕ ಚೆನ್ನಾಗಿ ರೆಡಿ ಆಗ್ಬಾ, ಯಾಕೆ ಈಗ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ನೋಡೋಣ ಅಂತ ಅಂದ್ಕೊಂಡು ಫೈನಲಿ ಈ ರೀತಿ ಒಂದು ಔಟ್ಫಿಟ್ ಆಗಿತ್ತು ನಂದು. ಸಿಂಪಲಾಗಿ ರೆಡಿ ಮಾಡಿದೆ. ಅಕ್ಕ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಅಂದರು. ಓಕೆ, ಈ ರೀತಿ ಇದೆ ನೋಡಿ ನನ್ನ ಔಟ್ಫಿಟ್ಟು. ಸೊ ಹಾಗೆ ಎಲ್ಲ ವಿಸಿಟ್ ಮಾಡ್ತಾ ಇದ್ದೀವಿ ಅಕ್ಕ ಮನೆಗೆ. ಸೊ ನಾವು ಬಂದು ತುಂಬ ದಿನ ಆಗಿತ್ತಲ್ವ, ಹಾಗಾಗಿ ವಿಸಿಟ್ ಮಾಡ್ತಾ ಇದ್ದೀವಿ ಮನೆಯನ್ನೆಲ್ಲ. ಹೇಗಿದೆ ಏನು ಎತ್ತ ಅಂತ. ಇನ್ನೂ ಅವ್ರದ್ದು ಐಟಮ್ ತರೋದು ತುಂಬಾ ಇದೆ. ಇನ್ನು ಸೋಫಾ ಆಲ್ರೆಡಿ ಆರ್ಡ್ರ್ ಮಾಡಿದ್ದಾರೆ, TV ಮತ್ತು ಸ್ಪೀಕರು ಏನು ಮತ್ತು ಡೈನಿಂಗ್ ಟೇಬಲ್ ಪ್ರತಿಯೊಂದೂ ಸಹ ಬಂದಿದೆ. ಇನ್ನು ಡೈನಿಂಗ್ ಟೇಬಲ್ ಚೇರ್ಗಳೆಲ್ಲ ಆರ್ಡ್ರ್ ಕೊಟ್ಟಿದ್ದಾರೆ, ಅದು ಇವತ್ತು ಬರಬೇಕಾಗಿತ್ತು. ಬಟ್ ಮಂಡೇ ಕಳಿಸ್ಕೊಡ್ತೀನಿ ಅಂತ ಹೇಳಿದಾರಂತೆ, ಹಾಗಾಗಿ ಅದು ಬಂದಿಲ್ಲ. ಸೋಫಾ ಆಲ್ಮೋಸ್ಟ್ ಎಲ್ಲ ಆರ್ಡ್ರ್ ಕೊಟ್ಟು ಮಾಡಿಸಿರೋದು, ಇನ್ನೇನು ಬರುತ್ತೆ 2 days. ಸೊ ಅದೆಲ್ಲ ಬಂದ ಮೇಲೆ ಒಂದು ಸತಿ ಹೋಮ್ ಟೂರ್ ಮಾಡ್ತೀನಿ, ಅಕ್ಕ ಮನೆ ಫುಲ್ ಹೋಮ್ ಟೂರ್ ಮಾಡ್ತೀನಿ. ಒಬ್ಬರು ಕೇಳಿದರು ನೀಟಾಗಿ ನಮಗೆ ಹೋಮ್ ಟೂರ್ ಮಾಡಿ ತೋರಿಸಿ ಅಂತ. ಬಟ್ ಅವ್ರ ಮನೆ ಇನ್ನೂ ಐಟಮ್ ಏನು ತಂದಿಲ್ಲ, ತರ್ತಾ ಇದ್ದಾರೆ 1 by 1. ಇಲ್ಲಿ ನೋಡ್ತಾ ಇರ್ಬೋದು ಕಾಟನ್ ಸ್ಕ್ರೀನ್ ಹಾಕಿದಾರಲ್ಲ, ಅದೆಲ್ಲ ಆಲ್ಮೋಸ್ಟ್ ಅವರೆಲ್ಲ ಆರ್ಡ್ರ್ ಕೊಟ್ಟು ಮಾಡಿಸಿರುವಂಥದ್ದು. ಈಗ ಡೈನಿಂಗ್ ಟೇಬಲು ಅದನ್ನು ಸಹ ಆರ್ಡ್ರ್ ಮಾಡಿದ್ದಾರೆ. ಅದೆಲ್ಲ ಅಂದರೆ ಆರ್ಡ್ರ್ ಮಾಡಿರೋದಂದರೆ ರೆಡಿ ಮಾಡಿಸ್ತಾ ಇರೋದು, ಅವರೇ ಪ್ಲ್ಯಾನ್ ಮಾಡಿ ಹೇಳಿ ಮಾಡಿಸ್ತಾ ಇರುವಂಥದ್ದು. ಸೊ ಫೈನಲ್ ಇವಾಗ ಅಡುಗೆಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಅಕ್ಕ ಆಲ್ರೆಡಿ ಎಲ್ಲ ತಯಾರಿ ಮಾಡಿದ್ರು, ಇನ್ನೇನಿದ್ರೂ ಪೂರಿ ಒಂದು ಮಾಡಬೇಕಾಗಿತ್ತು. ಸೊ ನಾವು ಬಂದ ಮೇಲೆ ಬಿಸಿ ಬಿಸಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಅಕ್ಕ ಇವಾಗ ಪೂರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಪೂರಿ ಮಾಡಿದ್ದಾರೆ. ಇಲ್ಲಿ ಬಜ್ಜಿ ಎಲ್ಲ ನೋಡ್ತಾ ಇರ್ಬೋದು. ಬಂದಿದ ತಕ್ಷಣ ಬಿಸಿ ಬಿಸಿ ಬಜ್ಜಿ ಎಲ್ಲ ಮಾಡಿ ಕೊಟ್ಟರು. ಇವಾಗ ನಾವು ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಅಕ್ಕ ಪೂರಿ ಮತ್ತು ಬಜ್ಜಿ ಆ್ಯಂಡ್ ಮಂತ್ಯ ಬಾತು ಸಾಗು ಮಾಡಿದರು. ತುಂಬಾ ಚೆನ್ನಾಗಿತ್ತು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ನೋಡಿರ್ತೀರ ಅಂದ್ಕೊಳ್ತೀನಿ. ಅಕ್ಕ ಮಾಡೋವಂಥ ಕೆಲವೊಂದೇ ರೆಸಿಪಿನೂ ಸಹ ನನ್ನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಒಬ್ಬರು ಕೇಳಿದರು, ಸೊ ಈ ವಿಡಿಯೋ ನೀವೆಲ್ಲ ಮಾಡ್ತಾ ಇರೋದು ಬೇರೆಯವರು ಅಂತ. ಎಷ್ಟು ನಾನು ನಿಮಗೆ ಹೇಳ್ತಿದ್ದಲ್ವ, ಅಕ್ಕ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವ್ರು ಮಾಡೋವಂಥ ರೆಸಿಪಿ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಅವರು ಕೂಡ ಸ್ವಲ್ಪ ಕ್ಯಾಮ್ರಾ ಆನ್ ಮಾಡಿ ಪಾಪ ರೆಸಿಪಿನೆಲ್ಲ ಶೇರ್ ಮಾಡಿ ನನ್ನ ವ್ಲಾಗಲ್ಲಿ ಆ್ಯಡ್ ಮಾಡ್ತಾರೆ. ಸೊ ಹಾಗಾಗಿ ನಾನೆಲ್ಲ ಫುಲ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಎಲ್ಲರೂ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದೀವಿ.
ಅದಾಯಿತು. ಎಲ್ಲ ಊಟ ಮಾಡಿ ಮತ್ತೆ ಸಂಡೇ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ಬಂದು ನಾನ್ ವೆಜ್ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಏನೆಲ್ಲ ಮಾಡ್ತೀವಂತ ನೋಡ್ಬೋದು. ಸೊ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಆ್ಯಂಡ್ ಬ್ರೆಡ್ ಎಲ್ಲ ತಿಂದು ಇವಾಗ ಮತ್ತೆ ನಾವು ಅಡುಗೆಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಮಟನ್ ತಂದಿದ್ದಾರೆ. ಮಟನೆಲ್ಲ ನೀಟಾಗಿ ತೊಳೆದು ಇಟ್ಟಿದ್ದಾರೆ. ಇವಾಗೆಲ್ಲ ಪ್ರತಿಯೊಂದು ಮಸಾಲೆ ಎಲ್ಲ ರುಬ್ಕೊಂಡು ಒಗ್ಗರಣೆ ಮಾಡಬೇಕು. ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ಕೈ ಜೋಡಿಸ್ಕೊಂಡು ಎಲ್ಲನೂ ಹೆಲ್ಪ್ ಮಾಡ್ತಾಯಿದ್ದೀವಿ. ಒಬ್ಬರೇ ಮಾಡಿದ್ರೆ ಆಗಲ್ಲ, ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ರೀತಿ ಹೆಲ್ಪ್ ಮಾಡಿದ್ರೆ ಬೇಗನೆ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಫಿಶ್ ನಮ್ಮ ಅತ್ತೆಗೂ ಕರೆದಿದ್ರು ಅಕ್ಕ. ಅತ್ತೆ ಗ್ರೂಪ್ ರಶಕ್ಕೂ ಬರೋಕ್ಕಾಗಲಿಲ್ಲ, ಹಾಗಾಗಿ ಇನ್ವೈಟ್ ಮಾಡಿದ್ರು ಬನ್ನಿ ಅಂತ. ಅತ್ತೆನೂ ಕೂಡ ಬಂದಿದ್ದರು ಡೈರೆಕ್ಟ್ ಊರಿಂದ ಇವ್ರ ಮನೆಗೆ ಬಂದು. ಇವಾಗ ಅತ್ತೆ ಕೈಲೇ ಫಿಶ್ ಸಾಂಬಾರು ಮಾಡಿಸ್ಬೇಕು ಅಂತ ಅತ್ತೆನೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಮಕ್ಕಳಂತೂ ಫುಲ್ ಹ್ಯಾಪಿಯಾಗಿಬಿಟ್ಟಿದ್ದಾರೆ. ಅವ್ರದ್ದು ಓಡಾಟನೇ ಜಾಸ್ತಿ ಆಗೋಗಿದೆ. ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಮಟನ್ ಸಾಂಬಾರು ರೆಡಿ ಆಗಿದೆ. ಮತ್ತು ಇನ್ನೊಂದು ಕಡೆ ಫಿಶ್ ಸಾಂಬಾರು ಕೂಡ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಫಿಶ್ ಸಾಂಬಾರು. ಸ್ವಲ್ಪ ಕಲರ್ ಏನಾಗಿದೆ ಅಂದರೆ ಹುಣಸೆಹಣ್ಣು ಬ್ಲ್ಯಾಕ್ ಕಲರ್ ಅಲ್ವಾ, ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಕಡೆ ಫಿಶ್ ಫ್ರೈ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಗೆ ಫಿಶ್ ಫ್ರೈ ಅಂದ್ರೇ ಫೇವ್ರೆಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಜಾಸ್ತಿ ಫಿಶ್ ಫ್ರೈನೇ ಜಾಸ್ತಿ ಮಾಡೋದು. ಮತ್ತು ಇದಾಯಿತು. ಮತ್ತು ಈಗ ಬಿಸಿ ಬಿಸಿ ಫಿಶ್ ಫ್ರೈ ರೆಡಿ ಆಗ್ತಾಯಿದೆ. ಸೌತೆಕಾಯಿ ಆ್ಯಂಡ್ ಈರುಳ್ಳಿ ಮತ್ತು ರೈಸ್ ಆ್ಯಂಡ್ ಎಗ್. ಸೊ ಸಂಡೇ ಸ್ಪೆಷಲ್ ಈಗಾಗಿತ್ತು. ಮಟನ್ ಸಾಂಬಾರು ಅಂದಮೇಲೆ ರಾಗಿ ಮುದ್ದೆ ಇರಲೇಬೇಕಲ್ವಾ. ಸೊ ಹಾಗಾಗಿ ರಾಗಿ ಮುದ್ದೆನೂ ಸಹ ರೆಡಿಯಾಗಿದೆ. ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಸೊ ಅತ್ತೆನೂ ಕೂಡ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದಾರೆ. ನಾವೆಲ್ಲರೂ ಆಮೇಲೆ ಕೂತ್ಕೊಂಡು ಊಟ ಮಾಡಿಬಿಟ್ಟು ನಂತರ ನಾವು ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಈಗ ಎಂಜಾಯ್ ಮಾಡಿದ್ವಿ. ಬಟ್ ಅದೆಲ್ಲ ನಾನು ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ. ಅಡುಗೆ ಎಲ್ಲ ಆಗಿದ ತಕ್ಷಣ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮಾಡಿದ ನಂತರ ನಾವು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಕಾಫಿ ಎಲ್ಲ ಕುಡಿದು ನಂತರ ಸಂಜೆ ಆಯಿತು. ಆಗ ನನ್ನ ಬರ್ಡೇ ಸೆಲೆಬ್ರೇಷನ್ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ರು. ಸೊ ಸಿಂಪಲ್ಲಾಗೆ ಏನು ಡೆಕೋರೇಷನ್ ಅದೆಲ್ಲ ಏನಿಲ್ಲ, ಸಿಂಪಲ್ಲಾಗೆ ಅಕ್ಕ ಇಲ್ಲಿ ಒಂದು ಲೈಟಿಂಗ್ಸ್ ಹಾಕಿ ಒಂದು ಡೆಕೋರೇಟಾಗಿ ಚೆನ್ನಾಗಿ ಕಾಣುತ್ತೆ. ಸಿಂಪಲ್, ಏನು ಬಲೂನ್ಸ್ ಏನಿಲ್ಲ, ವಿತೌಟ್ ಬಲೂನ್ಸಿಂದ ಯಾವ ರೀತಿ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸೊ ನಾನಂತೂ ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದ್ದೆ. ತುಂಬ ಖುಷಿ ಆಯಿತು ನನಗಂತೂ. ಬಟ್ ನಾನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ನನ್ನ ಬರ್ಡೇ ಅಂದರೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ತಾರೆ ಅಂತ. ಓಕೆ, ನನಗಂತೂ ಫುಲ್ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಸೊ ಅವರು ವಿಡಿಯೋ ನೋಡ್ತಾರೆ. ಸೊ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಆ್ಯಂಡ್ ಕೇಕ್ ಕಟ್ಟಿಂಗ್ ತುಂಬ ಎಲ್ಲ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಸಿಂಪಲ್ಲಾಗಿ ಟೇಬಲ್ ಮೇಲೆ ಕೇಕ್ ಇಟ್ಟು ಮತ್ತು ಈ ರೀತಿ ಒಂದು ಫ್ಲವರ್ ವಾಸ್ ಎಲ್ಲ ಇಟ್ಟು ಒಂದು ಡೆಕೋರೇಟಿವ್ ಆಗಿ ಮಾಡ್ತಾರೆ. ಅಕ್ಕ ಯಾವಾಗಲೂ ಅಷ್ಟೇ ಡೆಕೋರೇಷನಲ್ಲೆಲ್ಲ ತುಂಬ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಒಂದು ಬಟ್ಟೆ ಯೂಸ್ ಮಾಡೋದು, ಬಟ್ಟೆ ಕಲೆಕ್ಷನ್ಸು ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ. ಸೊ ನನ್ನ ಬರ್ಡೇ ಇನ್ನೂ 2 ಡೇಸ್ ಇದೆ. ಸೊ 2 ಡೇಸ್ ನಾನು ಬ್ಯಾಕಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಕ್ಕ. ಸೊ ಅಕ್ಕನೂ ಬರೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಅವ್ರ ಮನೆಯಲ್ಲೇ ಹೇಗಿದ್ರು ಇನ್ವೈಟ್ ಮಾಡಿದ್ನಲ್ಲ, ಹಾಗಾಗಿ ನನ್ನ ತಂಗಿ ಬರ್ಡೇನ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಸೊ ಎಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು. ನಾನಂತೂ ಅಂದ್ಕೊಂಡಿರಲಿಲ್ಲಲ್ಲ ನನ್ನ ಬರ್ಡೇ ಇಲ್ಲೇ ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಸೊ ಹ್ಯಾಪಿ, ತುಂಬಾ ಖುಷಿ ಆಯಿತು. ಸೊ ಯಾವಾಗಲೂ ನಾನು ನಮ್ಮ ಮನೆಯಲ್ಲೇ ಕೇಕ್ ಕಟ್ಟಿಂಗ್ ಈ ಥರ ಎಲ್ಲ ಮಾಡ್ತಾಯಿದ್ವಿ. ಮದುವೆ ಆಗೋದಕ್ಕಿಂತ ಮುಂಚೆ ನಾವು ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಈ ರೀತಿ ಒಂದು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ವಿ. ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ನಾವು ಅಕ್ಕ ಮನೇಲಿ ಒಂದು ಬರ್ಡೇ ಸೆಲೆಬ್ರೇಟ್ ಅಂತ ಮಾಡ್ಕೊಳ್ತಾ ಇದ್ವಿ. ತುಂಬಾ ಖುಷಿ ಆಯಿತು.
ಓಕೆ, ಫೈನಲಿ ನನ್ನ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿದು ನಂತರ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಹಾಗೆಯೇ ಎಲ್ಲರಿಗೂ ಕೇಕೆಲ್ಲ ತಿನ್ನಿಸ್ಬಿಟ್ಟು ನಂತರ ನಾನು ಹಾಗೆ ಒಂದು ಫೋಟೋಸ್ನೆಲ್ಲ ತೆಗಿಸ್ಕೊಳ್ತಾ ಇದ್ದೀನಿ. ತುಂಬ ದಿನದ ಮೇಲೆ ನಾನು ಈ ರೀತಿ ಫೋಟೋಸ್ ತೆಗಿಸ್ಕೊಳ್ತಾ ಇರೋದು. ತುಂಬ ದಿನವೇ ಆಗಿತ್ತು. ಅವಾಗೆಲ್ಲ ನಾವು ಒಂದು ಮ್ಯಾರೇಜಲ್ಲಿ ಮೀಟ್ ಮಾಡಿದಾಗ ಆಗಿರ್ಬೋದು, ಒಂದು ಹೋದಾಗ ಎಲ್ಲ ಮೀಟ್ ಆಗ್ತಿರ್ವಲ್ಲ ಅಕ್ಕ ನಾವೆಲ್ಲರೂ, ಅವಾಗೆಲ್ಲ ಜಾಸ್ತಿ ಫೋಟೋಸ್ ತಗೊಳ್ತಾ ಇದ್ವಿ. ಬಟ್ ಇತ್ತೀಚೆಗಂತೂ ಕಡಿಮೆ ಆಗೋಗಿದೆ. ಹಾಗಾಗಿ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ರಲ್ವ, ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಫೋಟೋಸ್ನೆಲ್ಲ ತೆಗಿಸ್ಕೊಳ್ತಾ ಇದ್ವಿ ವಿತ್ ಫ್ಯಾಮಿಲಿ ಎಲ್ಲರೂ. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಕೊನೆಯಲ್ಲಿ ಕೆಲವೊಂದಷ್ಟು ಫೋಟೋಸ್ನೆಲ್ಲ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಕೊನೆಯಲ್ಲಿ ಕೆಲವೊಂದಷ್ಟು ಫೋಟೋಸ್ ಹಾಕಿದ್ದೀನಿ, ಫ್ಯಾಮಿಲಿ ಆಗಿರ್ಬೋದು, ನಾನು ಸಿಂಗಲ್ ಫೋಟೋಸ್ ಎಲ್ಲ ಹಾಕಿದ್ದೀನಿ. ನೋಡಿ ಹೇಗಿದೆ ಅಂತ ಹೇಳಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಎಂಜಾಯ್ ಮಾಡಿದ್ವಿ. ಕೇಕ್ ಕಟ್ಟಿಂಗ್ಸ್ ಎಲ್ಲ ಆಗಿ ಫೋಟೋಸ್ ಎಲ್ಲ ಆದ ನಂತರ ನಾವು ಇವಾಗ ಆಲ್ಮೋಸ್ಟ್ ಇನ್ನೇನು ಊಟ ಮಾಡಿ ಹೊರಡೋದೇನೆ. ಬೆಳಗ್ಗೆನೆಲ್ಲ ನಾನ್ ವೆಜ್ ಮಾಡಿದ್ರಲ್ವ, ಅದೇನೇ ಇವಾಗ ಊಟ ಮಾಡಿಕೊಂಡು ಹೊರಡ್ತೀವಿ. ಅಕ್ಕ ಇದು ನೋಡ್ತಾ ಇರ್ಬೋದು, ಇಲ್ಲಿ ಹಾಯ್ ಮಾಡ್ತಾ ಇದ್ದಾರಲ್ವ, ಅವ್ರ ಮನೆಗೆ ನಾವು ಬಂದಿರೋದು. ನಿಮಗೆ ಗೊತ್ತೇ ಇರುತ್ತೆ ಅಂದ್ಕೊಳ್ತೀನಿ. ವ್ಲಾಗಲ್ಲಿ ಬ್ಲಾಗಲ್ಲಿ ಬಂದಿದ್ದಾರೆ. ಫೈನಲಿ ನನ್ನ ಬರ್ಡೇ ಸೆಲೆಬ್ರೇಷನ್ ಮುಗೀತು. ಇವಾಗ ಎಲ್ಲರಿಗೂ ಕೇಕೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಮಕ್ಕಳು ಅಂದರೆ ಕೇಕ್ ಅಂದರೆ ಗೊತ್ತಲ್ವ, ಮಕ್ಕಳಿಗೆ ಕೇಕ್ ಅಂದರೆ ತುಂಬಾ ಇಷ್ಟ. ಮಕ್ಕಳಂತೂ ಯಾವಾಗ ಕೇಕ್ ಕಟ್ ಮಾಡಿ ಕೊಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ಹಾಗೆ ಎಲ್ಲರಿಗೂ ಬಾವ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಮತ್ತು ಫಿಶ್ ಫ್ರೈ ಇದೆಲ್ಲ ಇವಾಗ ಫಿಶ್ ಫ್ರೈ ಎಲ್ಲ ಮಾಡಿ ಇಟ್ಟಿದ್ದಾರೆ. ಈ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ನಾವು ಊಟ ಎಲ್ಲ ಮಾಡೋದಕ್ಕೆ ಕೂತ್ಕೊಂಡು ಊಟ ಮಾಡಿದ ನಂತರ ನಾವು ಹೊರಡ್ತೀವಿ.